ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಮತ್ತೊಮ್ಮೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ವಿರೋಧಿಸಿ ಧ್ವನಿ ಎತ್ತಿದ್ದಾರೆ. ಈ ಯೋಜನೆ ಮಾಡೇ ಮಾಡುವೆ ಎಂದು ಪಣ ತೊಟ್ಟರೆ ನಮ್ಮ ಜಿಲ್ಲೆಯ ಜನ ಸಾವಿಗೂ ತಯಾರಾಗಿದ್ದೇವೆ ಹಾಗೂ ನಮ್ಮ ಹೆಣದ ಮೇಲೆ ಯೋಜನೆಯನ್ನ ಮಾಡಬೇಕಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಶರಾವತಿ ಕಣಿವೆಯಲ್ಲಿ ಈಗಾಗಲೇ ಸರಣಿ ಜಲಾಶಯಗಳು ಮತ್ತು ಬಹಳ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಹಿಂದಿನ ಅಧಿವೇಶನದಲ್ಲೂ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಈ ಒಂದು ಯೋಜನೆಯಿಂದ ಸುಮಾರು 7 ಕಿಲೋಮೀಟರ್ನ ಸುರಂಗ ಮಾರ್ಗವನ್ನು ಮಾಡುವಂಥದ್ದು. 7 ಕಿಲೋಮೀಟರ್ ಸುರಂಗ ಯಾವ ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ನಮಗೆ ಗೊತ್ತಿಲ್ಲ. 7 ಕಿಲೋಮೀಟರ್ ಸುರಂಗ ಮಾಡಿದರೆ ಆ ಭೂಕುಸಿತ ಎಷ್ಟು ಮುಂದಿನ ದಿನಗಳಲ್ಲಿ ಆಗ್ಬೋದು. ಈಗಾಗಲೇ ಅಂಕೋಲಾದಲ್ಲಿ ಭೂಕುಸಿತ ಆಗಿ 7 ರಿಂದ 8 ಜನ ತೀರ್ಕೊಂಡಿದ್ದು ತಮಗ ಗಮನಕ್ಕೆ ಬಂದಿದೆ. ಇಂಥ 7 ಕಿಲೋಮೀಟರ್ ಒಂದು ಸುರಂಗ ಮಾರ್ಗ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಮತ್ತು ಅದರ ಏನು ಮಣ್ಣು ಕಲ್ಲು ಎಲ್ಲಿ ಶೇಖರಣೆಯನ್ನು ಮಾಡ್ತಾರೆ ಇವರು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿದ್ದೇನೆ, ಹಿಂದೂ ಹೇಳಿದ್ದೇನೆ, ಸಾಕಷ್ಟು ಯೋಜನೆಗಳು ಕೈಗಾ ಇರ್ಬೋದು, ಸೀಬರ್ಡ್ ಇರ್ಬೋದು, ಬೆಡ್ತಿ ಇರ್ಬೋದು, ಇಂಥ ಅನೇಕ ಯೋಜನೆಗಳಿಗೆ ನಮ್ಮ ಜನ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗಕ್ಕೆ ನಮ್ಮ ಜಿಲ್ಲೆಯ ಜನರಿಗೆ ಏನೂ ನಿಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಲಾಭಗಳು ಇಲ್ಲ ಅನ್ನುವಂಥದ್ದನ್ನು. ಹೀಗಾಗಿ ಈ ಯೋಜನೆಯನ್ನ ದಯಮಾಡಿ ಪರಿಸರ ಉಳಿಬೇಕು. ಇಡೀ ನಮ್ಮ ರಾಜ್ಯದಲ್ಲಿ ಈ ಪರಿಸರಕ್ಕೆ ಮತ್ತು ಪಶ್ಚಿಮ ಘಟ್ಟಕ್ಕೆ ಇರುವಂತ ಒಂದು ಒಳ್ಳೆಯ ಪ್ರದೇಶ ಅಂತ ಹೇಳಿದ್ರೆ ಶರಾವತಿಯ ಇಕ್ಕಲಿನಲ್ಲಿ 2 ಕಡೆ ಇರುವಂತದ್ದು. ದಯವಿಟ್ಟು ಸಚಿವರಿಗೆ ತಮ್ಮ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನುವಂಥದ್ದು ಮನಸ್ಸಿರ್ಬೋದು, ಆದ್ರೆ ಜನರ ಬಗ್ಗೆ ನೀವು ದಯವಿಟ್ಟು ಮಾನ್ಯ ಸಚಿವರೇ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಸಂದರ್ಭದಲ್ಲಿ ಈ ಯೋಜನೆಯನ್ನ ಕೈ ಬಿಡಲೇಬೇಕು ಅನ್ನುವಂಥದ್ದನ್ನ 2ನೇ ಬಾರಿಗೆ ಈ ಮನೆಯಲ್ಲಿ ನಾನು ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಯೋಜನೆಯನ್ನ ಮಾನ್ಯ ಅಧ್ಯಕ್ಷರೇ, ಮಂತ್ರಿ ಅವರೇ, 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಆ ನೀರನ್ನು ಮೇಲ್ತಗೊಳ್ಳಿಕ್ಕೆ ನೀರ್ ಮೇಲ್ತಗೊಳ್ಳಿಕ್ಕೆ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ನೀರನ್ನ ಬಳಸ್ತೀರಾ? ಅಲ್ಲ, ಸಚಿವರಿಗೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.